ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಎಲ್ಲ ನಾಯಕರಿಗೆ ವಂದಿಸುತ್ತಾ ಈ ದಿನ ಈ ಕಾರ್ಯಕ್ರಮ 3-4 ಕಾರ್ಯಕ್ರಮ ಮಾಡಿರೋದು. ಅದೇ ರೀತಿ ನನಗೆ PLA 1 ಆಗಿ ಘಟನಾಯಕರ ಸಭೆ ತಗೋಬೇಕು, ಪಂಚಾಯತಿಗೆ ಹೋಗ್ಬೇಕು, ಘಟನಾಯಕರ ಸಭೆ ತಗೋಬೇಕು ಅಂತ ಹೇಳಿದ್ರು. ಸುಮಾರು ಪಂಚಾಯತಿಯಿಂದ ಬಂದಿದ್ದಾರೆ, ನಗರದಿಂದ ವಾರ್ಡ್ ಹೋದ್ರು ಅಂತ ಬರ ಕೇಳಿದ್ರು, ಅವರು ಬಂದಿದ್ದಾರೆ. ಎಲ್ಲ ನಮ್ಮ ಮುಸ್ಲಿಂ ವಾರ್ಡಿಂದ ಮತ್ತು ಕೆಲವು ಪಂಚಾಯತಿಗಳಲ್ಲಿ ನಮಗೆ ವೀಕಿದ ಬಂದಿಲ್ಲ. ವಾಸಣ್ಣ ಅವರು ಹೇಳಿದ ಮಾತನ್ನು ನಾನು ಅಕ್ಷರಶಃ ಒಪ್ಪಿಕೊಳ್ತೀನಿ. ಪ್ರವಾಸ ಮಾಡಬೇಕು, ನಾವೇ ಪ್ರತಿಯೊಂದು ಪಂಚಾಯತಿಯಲ್ಲಿ ಯಾರು ಮುಗಿಸ್ಕೊಂಡಿರ್ತಾರೆ, ಎಲ್ಲರನ್ನ ಸ್ವಲ್ಪ ಸೈಡ್ ಯೂಸ್ ಮಾಡಿರ್ತಾರೆ, ಎಲ್ಲನೂ ಸ್ವಲ್ಪ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅವರನ್ನು ಪಕ್ಷದ ಈಗ ಒಂದು ಒಳ್ಳೆ ಕಾಲ ಬರ್ತಾ ಇದೆ ನಮ್ಮ ಪಕ್ಷಕ್ಕೆ. ಈಗ MLC ನೆಕ್ಸ್ಟ್ ನವೆಂಬರಲ್ಲಿ MLC ಎಲೆಕ್ಷನ್ ಬರುತ್ತೆ. ಹೋದ ಸರ್ತಿ 2020ನಲ್ಲಿ ನಾವು ಗೆಲ್ಲಿಸಿದ್ವಿ. ನಾವು ಇವನ್ನ ನಾನು ಬೈರ್ಪೂರು ಬೂತಲ್ಲಿ ನಾನು ಏಜೆಂಟ್ ಅವ್ರಿಗೆ ಅವ್ರು ಆವತ್ತು ಹೋಗಿದ್ದು. ನಾವು ಏನಾದ್ರು ನಮ್ಮ ಕೆಲಸ ನಾಳೆ ಸಮಾನ ಅಂತ ಕೇಳಿಸ್ಕೊಂಡು ಅವರನ್ನ ಕೇಳ್ಬಂದಿದೆ. ಇಲ್ಲಿ ಅವ್ರು ನಮ್ಗೆ ಲೆಕ್ಕ ಇಲ್ಲ, ನಮ್ಗೆ ಬೇಕಾಗಿರೋದು ನಮಗೆ ವಯಸ್ಸೇ ನಮ್ಗೆ ಬೇಕಾಗಿರೋದು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಅತ್ಯುತ್ತಮ ಸಂಸದೀಯ ಪಟುಗಳು ಅಪ್ಪರ್ ಹೌಸಲ್ಲಿ ಕೆಲವು ಟಾಪ್ 10 ಹೇಳಿದ್ರೆ ಅದರಲ್ಲಿ ನಮ್ಮ ವಯಸ್ಸನ್ನ ಇರ್ತಾರೆ, ಟಾಪ್ 10 ಅಲ್ಲಿ ಇರ್ತಾರೆ. ಅದರಿಂದ ಅಂಥವರನ್ನು ನಾವು ಆರಿಸಿ ಕಳಿಸ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಈ PLA 1 ಮಾಡಿದ PLA 2 ಏನಕ್ಕಪ್ಪ ಇಂಪಾರ್ಟೆಂಟ್ ಅಂದರೆ, ನಮ್ಮ ಪಕ್ಷ ನಮಗೆ ಒಂದು ಅಸ್ತ್ರ ಕೊಟ್ಟಿದೆ. ಏನೋ ಈ ಚುನಾವಣಾ ಇದಿದೆಯಲ್ಲ ಆಯುಕ್ತರ ಮುಖಾಂತರ ನಮಗೊಂದು PLA 2 ಮಾಡಿದಾಗ ಈ SIR ಸ್ಪೆಷಲ್ ಇಂಟೆನ್ಸಿವ್ 2004 ಲಾಸ್ಟಲ್ಲಿ ಆಗಿತ್ತು. ಆವಾಗಲೂ ನಮಗೆ ಇದು ಇಷ್ಟೊಂದು ಸ್ಟ್ರಾಂಗ್ ಅಂತ ಗೊತ್ತಿರಲಿಲ್ಲ. ಏನಂದರೆ ನಮ್ಮ ಊರುಗಳಲ್ಲಿ ನಾವು ಅನ್ಕೊತಾ ಇದ್ವಿ, ಈ ಮುಸ್ಲಿಮ್ಸ್ 2 ಕಡೆ ಓಟ್ ಇರುತ್ತೆ, 3 ಕಡೆ ಇರುತ್ತೆ, ಹಾಕ್ಬಿಡ್ತಾರಪ್ಪ, ಬುರ್ಕಾ ಹಾಕೊಂಡ್ಬಿಡ್ತಾರೆ, ಹಂಗಾಗ್ತಾರೆ, ಅಲ್ಲೂ ಓಟ್ ಹಾಕ್ತಾರೆ, ನಲ್ಲಿಯಲ್ಲೂ ಹಾಕ್ತಾರೆ, ಮುಂಡೋಲಲ್ಲೂ ಹಾಕ್ತಾರೆ ಅಂತ ಅನ್ಕೊತಾ ಇದ್ವಿ. ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ನಮ್ಗೆ ಪವರ್ ಕೊಟ್ಟಿದ್ದಾರೆ, ಅವ್ನು ಟೆಕ್ಸ ಪವರ್ ನಮ್ಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಬೂತಲ್ಲೂ ನಮ್ಮ ಏಜೆಂಟ್ ಇದ್ರೆ ಮತ್ತು ನಮ್ಮ ಆಪೋಸಿಟ್ ಪಾರ್ಟಿಯವರು ಹೇಳ್ತಾರೆ, ಟೌನ್ ನಗರದಲ್ಲಿ ಇರುತ್ತೆ, ಊರಲ್ಲಿ ಇರ್ತದೆ, ತೆಗೆಯೋ ಪವರ್ ನಮ್ಗೆ ಕೊಟ್ಟಿದ್ದಾರೆ. ಅಲ್ಲ ನಾವು ಐಡೆಂಟಿಫೈ ಮಾಡಿ ನಾವು ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರು ತೆಗಿತಾರೆ. ನಾವು ಚುನಾವಣೆ ಆಯೋಗಕ್ಕೆ ನಾವು ಕೊಟ್ಟರೆ ಅವ್ರು ತೆಗಿತಾರೆ. ಅದರಿಂದ ಇದೊಂದು ಒಳ್ಳೆ ಅಸ್ತ್ರ ಸಿಕ್ಕಿದೆ ನಮಗೆ. ಅದರಿಂದ ಬಿಹಾರಲ್ಲಿ 65 ಲಕ್ಷ ಮತದಾರರನ್ನ ಡಬಲ್ ಇಂಜಿನ್ಸು ಎಲ್ಲ ತೆಗೆದಿರೋದ್ರಿಂದ ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವು ಯಾವ ಥರ ಸಾಧಿಸ್ತೀಯೋ ಅದೇ ರೀತಿಯಾಗಿ ನಮಗೂ ಒಂದು ಅವಕಾಶ ಬಂದಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಪ್ರವಾಸ ಮಾಡ್ಕೊಂಡು ಎಲ್ಲ ಮಾಡ್ತೀವಿ ಅಂತ ಹಿರಿಯರಿಗೆಲ್ಲ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾರೆ. ಜೈ ಕರ್ನಾಟಕ.